ಇನ್ನು ಲೋಕಸಭೆಯಲ್ಲಿ ಭದ್ರತಾ ವೈಫಲ್ಯದ ವಿಚಾರಕ್ಕೆ ಸಂಬಂಧಪಟ್ಟಂತೆ ಭದ್ರತಾ ಸಿಬ್ಬಂದಿಯ ವಿರುದ್ಧ ಕ್ರಮ ತೆಗೆದುಕೊಳ್ಳಲಾಗಿರುವಂತದ್ದು. ಸಂಸತ್ನ 8 ಮಂದಿ ಭದ್ರತಾ ಸಿಬ್ಬಂದಿಯನ್ನ ಸಸ್ಪೆಂಡ್ ಮಾಡಲಾಗಿದೆ. ಸಂಸತ್ನಲ್ಲಿ ಭದ್ರತಾ ಲೋಪ ಸಂಬಂಧ ಸಸ್ಪೆಂಡ್ ಮಾಡಲಾಗಿರುವಂತದ್ದು 8 ಸಿಬ್ಬಂದಿಯನ್ನ ಸಸ್ಪೆಂಡ್ ಮಾಡಲಾಗಿದೆ. ನಿನ್ನೆ ಕರ್ತವ್ಯದಲ್ಲಿ ಇದ್ದಂತಹ 8 ಮಂದಿ ಸಿಬ್ಬಂದಿಯನ್ನ ಅಮಾನತು ಮಾಡಿ ಆದೇಶವನ್ನ ಹೊರಡಿಸಲಾಗಿದೆ. ಲೋಕಸಭೆ ಕಲಾಪದ ವೇಳೆ ಭಾರೀ ಭದ್ರತಾ ಲೋಪ ಕಂಡು ಬಂದಿರುವಂತದ್ದು. ನಿನ್ನೆ ಭದ್ರತಾ ಆರೋಪದ ಹಿನ್ನೆಲೆಯಲ್ಲಿ ಅಮಾನತು ಮಾಡಿ ಆದೇಶವನ್ನ ಹೊರಡಿಸಲಾಗಿದೆ. ಏನು ಇಬ್ಬರು ದುಷ್ಕರ್ಮಿಗಳು ಸಂಸತ್ ಭವನದ ಒಳಗೆ ನುಗ್ಗುತ್ತಾರೆ, ಅಲ್ಲಿ ಬಣ್ಣದ ಒಂದು ಸ್ಪ್ರೇ ಅನ್ನ ಸ್ಪ್ರೆಡ್ ಮಾಡ್ತಾರೆ. ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸದ್ಯಕ್ಕೆ ಸಂಸತ್ನಲ್ಲಿ ಭದ್ರತಾ ಲೋಪದ ಹಿನ್ನೆಲೆಯಲ್ಲಿ 8 ಜನ ಅಧಿಕಾರಿಗಳನ್ನ ಸಸ್ಪೆಂಡ್ ಮಾಡಲಾಗಿದೆ. ಇಲ್ಲಿ ಗಮನಿಸಬೇಕಾಗುತ್ತೆ, ಅಲ್ಲಿ ಆ ಒಂದು ಕಿಡಿಗೇಡಿಗಳೇನಿದ್ದಾರೆ ಅವರು ಆ ಬಣ್ಣದ ಸ್ಪ್ರೇ ತಂದಿದ್ದಾರೆ. ಅದನ್ನ ಹೊರತಾಗಿ ಯಾವ್ದಾದ್ರು ಮಾರಕಾಸ್ತ್ರನೋ ಅಥವಾ ಬೇರೆ ಯಾವ್ದಾದ್ರು ಸ್ಫೋಟಕನೋ ತಂದಿದ್ರೆ ಏನ್ ಗತಿ? ಈ ರೀತಿಯಾದಂತಹ ಸಾಕಷ್ಟು ಆತಂಕಗಳು ಕೂಡ ಈಗ ಸದ್ಯಕ್ಕಿರುವಂಥದ್ದು. ಈ ಹಿನ್ನೆಲೆಯಲ್ಲಿ ಸಂಬಂಧಪಟ್ಟಂತೆ ಸಂಸತ್ನ 8 ಮಂದಿ ಭದ್ರತಾ ಸಿಬ್ಬಂದಿಯನ್ನ ಸಸ್ಪೆಂಡ್ ಮಾಡಿ ಆದೇಶವನ್ನ ಹೊರಡಿಸಲಾಗಿರುವಂಥದ್ದು. ನಿನ್ನೆ ಕರ್ತವ್ಯದಲ್ಲಿ ಇದ್ದಂತಹ 8 ಮಂದಿಯನ್ನ ಸಸ್ಪೆಂಡ್ ಮಾಡಲಾಗಿದೆ.